ಬತಾಸ್ ತೆನ್ನಿಸಿದವರು ಆರೆಂಜ್ ಹಿಡಿದು ಬರ್ತಾವ್ರೆ. ಗೋಲ್ಡನ್ ಸ್ಟಾರ್ ಕೈಯಲ್ಲಿವೆ 4 ಬ್ಯಾಕ್ ಟು ಬ್ಯಾಕ್ ಸಿನಿಮಾ. ಸ್ಯಾಂಡಲ್ವುಡ್ ಅಂಗಳದಲ್ಲಿ ವರ್ಷದ 365 ದಿನವೂ ಬ್ಯುಸಿ ಇರೋ ನಟರಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಕೂಡ ಒಬ್ರು. ಕಿರುತೆರೆಯಲ್ಲೂ ಬ್ಯುಸಿ ಇರೋ ಗಣೇಶ್ಗೆ ಸಾಲು ಸಾಲು ಸಿನಿಮಾಗಳು ಬಂದು ಬಾಗಿಲು ಬಡಿಯುತ್ತಿವೆ. 9ನೇ ವಿವಾಹ ವಾರ್ಷಿಕೋತ್ಸವ ಹಿನ್ನೆಲೆಯಲ್ಲಿ ಶಿರಡಿ ಸಾಯಿಬಾಬಾ ದರ್ಶನಕ್ಕೆ ಹೋಗಿದ್ದ ಗಣಿ ದಂಪತಿ ಅಲ್ಲಿ ಆರೆಂಜ್ ಅನ್ನೋ ಹೊಸ ಸಿನಿಮಾದ ಸ್ಕ್ರಿಪ್ಟ್ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಶಿರಡಿ ಬಾಬಾ ಅವರ ಸನ್ನಿಧಿಯಲ್ಲಿ ನಾವು ಆರೆಂಜ್ ಸಿನಿಮಾನ ಚಾಲನೆ ಕೊಡ್ತಾ ಇದ್ದೀವಿ. ಎಲ್ಲರೂ ಇದ್ದೀವಿ. ನಾವು ಕಲಾಂ ಸರ್, ಜೊತೆಯವರು, ನಮ್ಮ ಪ್ರೊಡ್ಯೂಸರ್ ನವೀನ್ ಅವರು, ಡೈರೆಕ್ಟರ್ ಪ್ರಶಾಂತ್ ಅವರು, ನಮ್ಮ ಸ್ನೇಹಿತ ಅಮಿತ್ ಅವರು, ಆಮೇಲೆ ಹಸೀನಾ ಮೇಡಮ್ ಅವರು, ನಮ್ಮ ಮೊಬೈಲ್ನಲ್ಲಿ ಪ್ರೊಡ್ಯೂಸರು ಆ್ಯಂಡ್ ಇವರು ಪ್ರೊಡ್ಯೂಸರ್ ಹಾಗೆ ರಾಜೀವ್ ಭಾಯಿ ಅವರು ಇದ್ದಾರೆ. ಸೊ ಇವತ್ತು ಬಾಬನ ಆಶೀರ್ವಾದ ತಗೊಂಡು ಈ ಸಿನಿಮಾಗೆ ಚಾಲನೆ ಕೊಡ್ತಾ ಇದ್ದೀವಿ. ಎಸ್, ಕಳೆದ ವರ್ಷ ಗಣೇಶ್ರೊಂದಿಗೆ ಝೂಮ್ ಅನ್ನೋ ಬ್ಲಾಕ್ ಬಸ್ಟರ್ ಸಿನಿಮಾ ಮಾಡಿದ್ದ ಪ್ರಶಾಂತ್ ರಾಜ್ ಆರೆಂಜ್ಗೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ನಿರ್ಮಾಪಕರೊಂದಿಗೆ ಶಿರಡಿಗೆ ಹೋಗಿದ್ದ ಪ್ರಶಾಂತ್ ರಾಜ್ ಆರೆಂಜ್ ಸ್ಕ್ರಿಪ್ಟ್ ವರ್ಕ್ ಆಗಿ ಪೂಜೆ ಮಾಡಿಸಿ ಗಣಿ ವೆಡ್ಡಿಂಗ್ ಆನಿವರ್ಸರಿಗೆ ಬೊಂಬಾಟ್ ಗಿಫ್ಟ್ ಕೊಟ್ಟಿದ್ದಾರೆ. ಇನ್ನು ಸಿನಿಪ್ರಿಯರಿಗೆ ಝೂಮ್ ಬತಾಸ್ ತೆನ್ನಿಸಿದ್ದ ಸ್ಟೈಲಿಶ್ ನಿರ್ದೇಶಕ ಪ್ರಶಾಂತ್ ರಾಜ್ ಆರೆಂಜ್ ಹಿಡಿದು ಬರ್ತಾ ಇರೋದು ಸಿನಿಪ್ರಿಯರಲ್ಲಿ ಕುತೂಹಲ ಹೆಚ್ಚಿಸಿದೆ. ಕುಣಿಯುವ ಹೃದಯವ ಕದರಿದೆ ನಾನು, ಎಂತಹ ಸಂತಸ ಕಂಡರ ನೀನು, ನಿನ್ನನೇ ನೋಡುತ್ತಾ ನಾ ಮರವೆ ಎಲ್ಲಾನು, ಇಂದಿಗೂ ಎಂದಿಗೂ ಈ ಚೆಲುವೆ ನನ್ನವಳು, ನಾನಿನ್ನ ಕಂಡ ದಿನವೇ ಮನಸಲ್ಲೇ ಆದೆ ನಾ ಮದುವೆ, ನಾನಿನ್ನ ಕಂಡ ಆ ದಿನವೇ ಮನಸಲ್ಲೇ ಆದೆ ನಾ ಮದುವೆ. ಸದ್ಯ ಗಣೇಶ್ ಯೋಗರಾಜ್ ಭಟ್ರ ಮುಗುಳುನಗೆ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ. ಮುಗುಳುನಗೆ ಮುಗಿತಾ ಇದ್ದಂತೆ ಸಿಂಪಲ್ ಸುನಿ ಸಾರಥ್ಯದ ಚಮಕ್ ಸೆಟ್ಟೇರಲಿದೆ. ಗಣೇಶ್ ಬರ್ತ್ಡೇಗೆ ಅಂದ್ರೆ ಜುಲೈನಲ್ಲಿ ಆರೆಂಜ್ ಸಿನಿಮಾ ಸೆಟ್ಟೇರುವ ಸಾಧ್ಯತೆ ಇದೆ. ಇನ್ನು ಇದಲ್ಲದೆ ಮತ್ತೆರಡು ಹೊಸ ಪ್ರಾಜೆಕ್ಟ್ಗಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿರೋ ಗಣಿ ಸದ್ಯದಲ್ಲೇ ಅನೌನ್ಸ್ ಮಾಡಲಿದ್ದಾರಂತೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, TV9.